ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಫ್ಯಾಷನ್ಸ್. ನಮ್ಮ ಸಾಯಿ ಫ್ಯಾಷನ್ಸ್ ಬಂದು ಬ್ಯಾಂಗ್ಳೂರಲ್ಲಿ ಕತ್ರಗುಪ್ಪೆನಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಬ್ಯೂಟಿಫುಲ್ ಕುರ್ತೀಸ್, ಲೆಗ್ಗಿನ್ಸ್, ಪ್ಲಾಜೋ ಪ್ಯಾಂಟ್ಸ್, ಲೇಡೀಸ್ ಇನ್ನರ್ ವೇರ್ ಮತ್ತು ಜೆಂಟ್ಸ್ ಶರ್ಟ್ಸ್, ಟೀ ಶರ್ಟ್ಸ್ ಎವ್ರಿಥಿಂಗ್ ಇಲ್ಲಿ ಸಿಗತ್ತೆ. ಇವತ್ತು ನನ್ನ ವಿಡಿಯೋನಲ್ಲಿ ಹೆಡ್ಡಿಂಗ್ ನೋಡಿರ್ತೀರ ನೀವು. ನನ್ನ ಕನಸುಗಳು ನಾನು ಬದುಕಿದ್ದಾಗ, ನನ್ನ ಕನಸುಗಳು ನಾನು ಸತ್ತ ಮೇಲೆ ಅಂತ ತಮ್ನೈಲ್ ನೋಡಿರ್ತೀರ. ಅದು ಮಾತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು. ಎಲ್ಲರಿಗೂ ಬದುಕಿದ್ದಾಗ ಕನಸುಗಳಿರುತ್ತೆ, ಆದರೆ ಸತ್ತ ಮೇಲೆ ಕನಸುಗಳು ಅಂದರೆ ನಗು ಬರ್ಬೋದು ನಿಮಗೆ. ಬಟ್ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಏನು ಅಂತ. ಇವಾಗ ನಾನು ಬದುಕಿದ್ದಾಗ ನನ್ನ ಕನಸುಗಳು, ಸುಮಾರು ಕನಸುಗಳಿರುತ್ತೆ. ನಾವು ಬದುಕಿದ್ದಾಗ ನಾವು ಹಂಗಿರಬೇಕು, ಹಿಂಗಿರಬೇಕು, ಆ ಕೆಲಸ ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಹೋಗಬೇಕು, ಬರಬೇಕು, ಎಲ್ಲ ಕನಸುಗಳು ನಮಗೆ ಇದ್ದೇ ಇರುತ್ತೆ. ನಾನು ಜನರಲ್ ಪಬ್ಲಿಕ್ ಅಷ್ಟೇ, ನಾನೇನು ದೊಡ್ಡ ಪರ್ಸನ್ ಅಲ್ಲ, ಸೆಲೆಬ್ರಿಟಿ ಅಲ್ಲ. ಬಟ್ ನನ್ನ ಫೀಲಿಂಗ್ಸ್ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಕನಸುಗಳಿತ್ತು. ನಾನು ಜಾಬ್ಗೆ ಹೋಗಬೇಕು. ಇವಾಗ ಸುಮಾರು ಗರ್ಲ್ಸ್ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ತುಂಬ ಖುಷಿ ಅನಿಸುತ್ತೆ ನನಗೆ ನೋಡಿದರೆ. ಆ್ಯಕ್ಚುಲಿ ನನ್ನ ಇನ್ನರ್ ಫೀಲಿಂಗ್ ತುಂಬ ಇತ್ತು, ನನಗೆ ಜಾಬ್ಗೆ ಹೋಗಬೇಕು ಎಲ್ಲ ಇತ್ತು. ಬಟ್ ಹೋಗೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಮದುವೆ ಆದಮೇಲೆ ನಮ್ಮ ಅತ್ತೆಯವ್ರ ಪೇಷಂಟು, ಮಾವ ಅವ್ರ ಪೇಷಂಟು, ಹಾಗಾಗಿ ನಾನು ಎಲ್ಲೂ ಜಾಬ್ಗೂ ಹೋಗೋಕ್ಕೂ ಆಗಿಲ್ಲ. ಹಂಗೆ ಲೈಫನ್ನು ಕಳೆದೋಯ್ತು. ಆಮೇಲೆ ಮಕ್ಕಳು, ಅವ್ರ ಎಜುಕೇಷನ್ನು, ಅವ್ರನ್ನ ನೋಡ್ಕೊಳ್ಳೋದು. ನಮ್ಮ ಮನೆಯವ್ರಿಗೆ ಟ್ರಾನ್ಸ್ಫರ್ಸ್ ಇತ್ತು, ಬ್ಯಾಂಕಲ್ಲಿದ್ದರು, ಕೆನರಾ ಬ್ಯಾಂಕಲ್ಲಿ. ಎವ್ರಿ 3 ಇಯರ್ಸ್ ಟ್ರಾನ್ಸ್ಫರ್ಸ್ ಇತ್ತು. ಹಾಗಾಗಿ 3 ಇಯರ್ಸ್ ಒನ್ಸು ನಾನು ಅವ್ರ ಜೊತೆ ಮೂವ್ ಆಗ್ತಾ ಇದ್ದೆ. ಆಮೇಲೆ ಅವ್ರ ಮಕ್ಕಳು 9th 10th ಬಂದರು. ಆವಾಗ ನಮ್ಮ ಮನೆಯವ್ರು ಹೇಳಿದರು, ಇನ್ನು ಎಜುಕೇಷನ್ ಸುಮ್ಮನೆ ಹಾಳಾಗತ್ತೆ, ಬೇಡ, ನೀನು ಬ್ಯಾಂಗ್ಳೂರಲ್ಲಿರು ಅಂತ. ಹಂಗಾಗಿ ನಾನು ಬ್ಯಾಂಗ್ಳೂರಲ್ಲಿದ್ದೆ. ನಾನು, ನಮ್ಮ ಅತ್ತೆಯವರು ಎಲ್ಲರೂ ನಾವಿದ್ದೀವಿ ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಜಾಬ್ಗೆ ಹೋಗೋ ಆಸೆ ಇತ್ತು. ಬಟ್ ಅದು ಅಂತೂ ನಡೆದಿಲ್ಲ ನನಗೆ. ಹಂಗೇ ಫಿಲಿಮ್ಸ್ ಎಲ್ಲ ನೋಡಿದಾಗ ಅನ್ನಿಸ್ತಾ ಇತ್ತು, ನಾನು 2 ವೀಲರ್ ಕಲಿಬೇಕಿತ್ತು, ಕಾರ್ ಡ್ರೈವಿಂಗ್ ಕಲಿಬೇಕಿತ್ತು. ಅದೆಲ್ಲ ತುಂಬ ಆಸೆಗಳಿತ್ತು ನನಗೆ. ಅದು ಹೇಗೆ ನೆರವೇರ್ತು ಅಂದರೆ, ಫಸ್ಟ್ ಕೋವಿಡ್ ಬಂದಾಗ ಮನುಷ್ಯ ನೋಡಿದ್ರೇ ಭಯ ಬರೋ ಸ್ಟೇಜ್ ಬಂದುಬಿಡ್ತಲ್ವ. ನಿಮಗೂ ಎಲ್ಲರಿಗೂ ಗೊತ್ತು. ಯಾರಾದರೂ ಹತ್ತಿರ ಬರ್ತಾನೆ ಅಂದರೆ, ಅಯ್ಯೋ ದೂರ ಹೋಗಪ್ಪ, ದೂರ ಹೋಗು, ಹತ್ತಿರ ಬರಬೇಡ, ನಮ್ಮ ಮನೆಗೆ ಬರಬೇಡ, ಆ ಮಟ್ಟಿಗೆ ಹೋಯಿತು ಫಸ್ಟ್ ಕೋವಿಡ್ ಬಂದಾಗ. ಆವಾಗ ಅನ್ನಿಸ್ತು, ಅಯ್ಯೋ ಯಾರಿಗಾದರೂ ಏನೋ ಪ್ರಾಬ್ಲಮ್ ಅಂದರೆ ಹೆಂಗೆ. ನಮ್ಮ ದೊಡ್ಡ ಮಗ ಬಂದು ಪ್ಯಾರಿಸಲ್ಲಿದ್ದ ಆವಾಗ. ಚಿಕ್ಕ ಹುಡುಗ ಸಾಫ್ಟ್ವೇರ್ ಇಂಜಿನಿಯರು, ನಾನು ನಮ್ಮ ಮನೆಯವ್ರು ಚಿಕ್ಕ ಹುಡುಗ ಇದ್ದೀವಿ. ನನಗೂ ನಮ್ಮ ಮನೆಯವ್ರಿಗೆ ಏನಾದರೂ ಪ್ರಾಬ್ಲಮ್ ಅಂದರೆ, ನಮ್ಮ ಚಿಕ್ಕ ಹುಡುಗ ಇದ್ದಾನೆ, ಸಪೋಸ್ ಅವನಿಗೂ ಒಂದು ವೇಳೆ ಹೆಲ್ತ್ ಇಶ್ಯೂ ಈ ಥರ ಏನಾದರೂ ಬಂದರೆ ಯಾರು ಇರ್ತಾರೆ. ಹಾಗಾಗಿ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಆಸೆ ಪಡ್ತಾಯಿದ್ದೆ. ಆವಾಗ ಕಾರ್ ಡ್ರೈವಿಂಗ್ ಸೇರಿದೆ ನಾನು. ಆವಾಗ ನನಗೆ 52 ಇಯರ್ಸು. 52 ಇಯರ್ಸಲ್ಲಿ ನಾನು ಕಾರ್ ಡ್ರೈವಿಂಗ್ ಕಲಿತೆ. 50 ಇಯರ್ಸ್ ಏಜಲ್ಲಿ 2 ವೀಲರ್ ಕಲಿತೆ ನಾನು. 48 ಇಯರ್ಸು, ಒಂದು 5-6 ಇಯರ್ಸ್ ಬ್ಯಾಕು ನಾನು 2 ವೀಲರ್ ಕಲ್ತ್ಕೊಂಡೆ. 2 ವೀಲರ್ ಬಂದು ನಾನು ಮದುವೆಗೆ ಮುಂಚೆ ಸೈಕಲ್ ತುಂಬ ತುಳಿತಾ ಇದ್ದೆ. ಆವಾಗ ನಮ್ಮ ಅಣ್ಣ ಅವರು, ನಮ್ಮ ಭಾವ ಇದ್ದರು ವಿಕೋಟನಲ್ಲಿ. ನಮ್ಮ ಭಾವ ಅವರು ಹೇಳ್ಕೊಟ್ಟಿದ್ರು 2 ವೀಲರು. ಅದು ಹಳ್ಳಿ ವಿಲೇಜ್ ಥರ, ವಿಲೇಜ್ ಅಲ್ಲ ಮಂಡಲಮ್ಮು, ಅಲ್ಲಿ ನಾವು 2 ವೀಲರ್ ಡ್ರೈವ್ ಮಾಡೋಕ್ಕೂ ಬೆಂಗಳೂರಲ್ಲಿ 2 ವೀಲರ್ ಡ್ರೈವ್ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ನಿಮಗೆ ಗೊತ್ತು ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ 2 ವೀಲರ್ ಕಲ್ತ್ಕೊಂಡು ಇವಾಗ ಆರಾಮಾಗಿ ನನ್ನ ಪಾಟಿಗೆ ನಾನು 2 ವೀಲರಲ್ಲಿ ಹೋಗ್ತೀನಿ, ಬರ್ತೀನಿ. ಆ ಕನಸು ನೆರವೇರ್ತು. ಆಮೇಲೆ ಕಾರ್ ಡ್ರೈವಿಂಗ್ ಕಲಿಬೇಕಂತ ಇದೆ, ಕಾರ್ ಡ್ರೈವಿಂಗು ಕಲ್ತ್ಕೊಂಡೆ ನಾನು. ಇವಾಗ ಪರವಾಗಿಲ್ಲ, ಒಂದು ಮಟ್ಟಿಗೆ ಕಾರ್ ಡ್ರೈವಿಂಗು ಕಲ್ತಿದ್ದೀನಿ. ಇದು ಕನಸುಗಳೆಲ್ಲ ನೆರವೇರ್ತು ನನಗೆ. ಆಮೇಲೆ ಹಂಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಏನೋ ಒಂದು ಮಾಡಬೇಕು, ಹೌಸ್ ವೈಫ್ ಲೈಫ್ ಬೋರ್ ಆಗ್ತಾಯಿದೆ ಅಂತ. ಹಂಗೆ ನಮ್ಮ ಮಕ್ಕಳು, ಮನೆಯವರು, ನಮ್ಮ ಸೊಸೆ ಎಲ್ಲರೂ ಹೆಲ್ಪ್ ಮಾಡಿ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ಸ್ವಲ್ಪ ಇನ್ಕಮ್ ಬರ್ತಾ ಇದೆ. ಅದು ಓಕೆ, ಆ ಕನಸು ನೆರವೇರ್ತು. ಇವಾಗ ನಾನು ಇದ್ದಾಗ ಎಲ್ಲ ಕನಸುಗಳು ಆಲ್ಮೋಸ್ಟ್ ನೆರವೇರಿದೆ, ಇಲ್ಲ ಅಂತ ಇಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಇವಾಗ ನಾನು ಸತ್ತ ಮೇಲೆ ನನ್ನ ಕನಸುಗಳೇನು ಅಂತ, ಇದು ವಿಚಿತ್ರವಾಗಿ ಅನ್ನಿಸ್ಬೋದು ನಿಮಗೆ ನೋಡಿದರೆ. ಏನಪ್ಪ ಇದು, ಸತ್ತ ಮೇಲೆ ಏನು ಕನಸುಗಳಿರುತ್ತೆ, ಇರೋವಾಗ ಬರೋ ಕನಸುಗಳೇ ನಾವು ಇದು ಮಾಡೋಕ್ಕಾಗಲ್ಲ, ಸತ್ತ ಮೇಲೆ ಏನು ಕನಸುಗಳಿರುತ್ತೆ ಅಂತ ಅನ್ಕೋಬೋದು. ಬಟ್ ನಾನು ನಮ್ಮ ಮನೆಯಲ್ಲೂ, ನಮ್ಮ ಮಕ್ಳಿಗೂ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ, ನನಗೆ ಸಪೋಸ್ ಸಡನ್ನಾಗಿ ಏನಾದರೂ ಆಯಿತು, ಸಡನ್ನಾಗಿ ನಾನು ಹೋದೆ,
ತಕ್ಷಣ ನೀವು ನನ್ನ ಡೆಡ್ ಬಾಡಿನ ಮೆಡಿಕಲ್ ಕಾಲೇಜ್ಗೆ ಕೊಡಿ, ಬರ್ನ್ ಮಾಡಬೇಡಿ, ಮಣ್ಣು ಮಾಡಬೇಡಿ, ಬರ್ನ್ ಮಾಡಬೇಡಿ. ನನ್ನ ಬಾಡಿನ ತಕ್ಷಣ ಮೆಡಿಕಲ್ ಕಾಲೇಜ್ಗೆ ಕೊಡಿ. ಯಾವ್ಯಾವ ಆರ್ಗನ್ಸ್ ಬೇಕೋ, ಕಣ್ಣು ಬೇಕಾ, ಕಿಡ್ನಿ ಬೇಕಾ, ಯಾವ್ದ್ಯಾವ ಆರ್ಗನ್ಸ್ ಬೇಕೋ ಅವ್ರು ತಗೊಳ್ಳಿ, ಅವರು ಪ್ರಿಸರ್ವ್ ಮಾಡ್ತಾರೆ. ಆಮೇಲೆ ಯಾರು ಬರ್ತಾರೋ ಬಂದು ನೋಡಲಿ, ನೀವು ಬರ್ನ್ ಮಾಡೋಕ್ಕಂತೂ ಹೋಗಬೇಡಿ. ಅದು ಫಸ್ಟ್ ಕಂಡೀಷನ್ ಹೇಳಿದ್ದೀನಿ ನಾನು. ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ, ಮಕ್ಳಿಗೂ ಎಲ್ಲರಿಗೂ ನಾನು ಹೇಳಿದ್ದೀನಿ. ಆಮೇಲೆ ನಾನು ಇವಾಗ ನಮ್ಮ ಮನೆಗಳಲ್ಲೆಲ್ಲ ಆಮೇಲೆ 14 ದಿನ ತಿಥಿ ಮಾಡು, ಮಾಸ್ಕ ಮಾಡು, ಅದು ಮಾಡು, ಇದು ಮಾಡು, ಅಷ್ಟು ಜನ ಬರಬೇಕು, ಅದೆಲ್ಲ ನಂಗೆ ಮಾಡೋದೇ ಬೇಡ. ನಾನು ಅದೆಲ್ಲ ನಂಬೋದಿಲ್ಲ. ಯಾಕಂದರೆ ಬರೋದು, ತಿನ್ನೋದು, ಆಮೇಲೆ ಆ ರೌಂಡೆ ಮಾಡಿದ್ರಲ್ಲ ಅದು ಚೆನ್ನಾಗಿಲ್ಲ, ಪಪ್ಪುಗೆ ಉಪ್ಪೇ ಹಾಕಿಲ್ಲ, ಸಪ್ಪಗಿತ್ತು, ಈ ಕಮೆಂಟ್ಸ್ ಜಾಸ್ತಿ. ನಾನು ಹೋದ್ಮೇಲೆ ಆ ಥರ ಬರೋದು ಬೇಡ, ತಿನ್ನೋದು ಬೇಡ, ಆ ಕಮೆಂಟ್ಸು ಬೇಡ. ನಾನು ಹೇಳೋದು, ನಾನು ಅದನ್ನು ನಂಬೋದು ಇಲ್ಲ. ಅದು ಪ್ರೇತಾತ್ಮ ಆಗತ್ತೆ, ಅದು ಇದು ಅದೆಲ್ಲ ನಾನು ನಂಬಲ್ಲ. ನಾವು ಕಾಶಿಗೆ ಹೋದಾಗ ನಮ್ಮ ಇದು ನಾವೇ ಮಾಡ್ಕೊಳ್ತೀವಿ, ನಮ್ಮ ಪಿಂಡ ನೀವೇ ಇಟ್ಕೋಬೇಕು ಅಂತ ಕಾಶಿನಲ್ಲೆಲ್ಲ ಹೇಳ್ತಾರಲ್ಲ, ಅದೆಲ್ಲ ನಾವು ಮಾಡ್ಕೊಂಡಿದ್ದೀವಿ, ಕಾಶಿಗೆಲ್ಲ ಹೋಗಿದ್ದೀವಿ. ಆದ್ದರಿಂದ ಆ ಪ್ರಾಬ್ಲಮ್ಮು ಏನು ಬೇಡ. ಆ ಥರ ತಿಥಿ ಮಾಡೋದು, ಅದು ಮಾಡೋದು, ಇದು ಮಾಡೋದು ಎಂಥದ್ದು ಬೇಡ. ಬಾಡಿನ ಎತ್ಕೊಂಡೋಗಿ ಮೆಡಿಕಲ್ ಕಾಲೇಜ್ಗೆ ಕೊಟ್ಬಿಡಿ ಸಾಕು. ಆಮೇಲೆ ನಾನು ಕೆನಲ್ಗೆ ವಾಲಂಟಿಯರಿಂಗ್ ಮಾಡ್ತೀನಿ. ಅಲ್ಲಿ ಒಂದು 700 to 800 ಡಾಗ್ಸ್ ಇದೆ. ಅದು ಪಾಪ ಕಣ್ಣೋಗಿರೋ ಡಾಗ್ಸು, ನಾಯಿಗಳು, ಕಾಲು ಹೋಗಿರೋದು, ಕಣ್ಣು ಹೋಗಿರೋದು, ಬೆಣ್ಮೂಳೆ ಹೋಗಿರೋದು, ಆಕ್ಸಿಡೆಂಟ್ ಆಗಿಬಿಟ್ಟು ಬೆಂಡ ಮೇಲೆ ಹತ್ತಿಬಿಟ್ಟು ಸುಮಾರು ನಾಯಿಗಳಿಗೆ ಬೆಣ್ಮೂಳೆ ಇಲ್ಲ, ಈ ಥರ ಎಲ್ಲ ಸುಮಾರು ಇದನ್ನು ಕೆನಲ್ಗೆ ನಾನು ವಾಲಂಟಿಯರಿಂಗ್ ಮಾಡ್ತೀನಿ. ನಂದು ಇನ್ಶೂರೆನ್ಸ್ ಅಮೌಂಟ್ 2 lakh rupees ಬರುತ್ತೆ. ಆ 2 lakh rupees ನಮ್ಮ ಕೆನಲ್ಗೆ ಕೊಡಿ, ನೀವು ಯಾರೂ ಯೂಸ್ ಮಾಡಬಾರ್ದು. ಆ 2 lakh rupees ನಮ್ಮ ಕೆನಲ್ಗೆ, ನಮ್ಮ ಗಿರೀಶ್ ಸಾರ್ಗೆ ಕೊಡಬೇಕು. ಅದು ಒಂದು ಪ್ರಾಮಿಸ್. ಅದು ನಮ್ಮ ಮಕ್ಳಿಗೂ ಹೇಳಿದ್ದೀನಿ, ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ, ನಾನು ಸುಮಾರು ಕಡೆ ನೋಡಿದ್ದೀನಿ, ಈ ಲೇಡೀಸ್ ಯಾರಾದರೂ ಸತ್ತೋದ್ರೆ, ಮುತ್ತೈದೆಯಾಗಿ ಸತ್ತೋದ್ರೆ ಆ ಮುಖ ತುಂಬ ಅರಿಶಿನ ಹಚ್ಬಿಟ್ಟು, ದೊಡ್ಡ ದೊಡ್ಡ ಕುಂಕುಮ ಇಟ್ಬಿಟ್ಟು, ಹೂವು ಇಟ್ಬಿಟ್ಟು, ನಾವು ಅಲ್ಲಿ ಹೋಗಿ ನೋಡಿದರೆ ಇವರೇನಪ್ಪ ಅವರು ಅಂತ ಡೌಟ್ ಬಂದುಬಿಡತ್ತೆ ನಮಗೆ. ಆವಾಗೆಲ್ಲ ಚೆನ್ನಾಗಿದ್ರಲ್ಲ, ಇದೇನು ಹಿಂಗಾಗ್ಬಿಟ್ಟಿದ್ದಾರೆ, ಇವರು ಅವರೇನಾ, ಬೇರೆ ಅವರು ಇದು ಶವ ನೋಡೋಕ್ಕೆ ಬಂದಿದ್ದೀವ ಅನ್ನೋ ಡೌಟ್ ಬಂದುಬಿಡತ್ತೆ. ಅದು ಆ ಥರ ಬೇಡ. ನಾನು ಹೋದ್ಮೇಲೆ ಸಿಂಪಲ್ಲಾಗಿ ನಾನು ಹೆಂಗಿದ್ದೀನಿ, ಚಿಕ್ಕ ಬೊಟ್ಟು ಇಟ್ಕೊಂಡು ಸಿಂಪಲ್ಲಾಗಿ ಹೆಂಗಿದ್ದೀನಿ ಹಂಗೆ ಬಿಡಿ ನನ್ನ. ಅದು ಮುಖಕ್ಕೆ ಅಲಂಕಾರ ಮಾಡೋದು ಬೇಡ. ಬರೀ ಅರಿಶಿನ ಹಚ್ಬಿಟ್ಟು ಒಂದು ದೇವತೆ ಥರ ಮಾಡಿಬಿಟ್ಟು, ಆ ದೇವತೆನೋ ದೆವ್ವನೋ ಗೊತ್ತಾಗಲ್ಲ, ಅದು ಮನುಷ್ಯನೇನೋ ಅಂತಲೂ ಗೊತ್ತಾಗಲ್ಲ, ಆ ಥರ ಮಾಡಿಬಿಡ್ತಾರೆ. ಅಂಥದ್ದು ಏನು ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಆಯಿತಾ ಎತ್ಕೊಂಡೋಗಿ ಕಿಮ್ಸ್ ಕಾಲೇಜ್ ಹತ್ತಿರ, ನಮಗೆ 1 kilometer ಅಷ್ಟೇ, ಕಿಮ್ಸ್ ಮೆಡಿಕಲ್ ಕಾಲೇಜ್ಗೆ ಕೊಟ್ಬಿಡಿ. ಅದು ನನ್ನ ಕನಸುಗಳು. ಇದೆಲ್ಲ ನಾನು ನಮ್ಮ ಮನೆಯಲ್ಲೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳೋಕ್ಕೂ ಇಷ್ಟಪಡ್ತೀನಿ. ಸುಮಾರು ಜನಕ್ಕೆ ಕಣ್ಣಿಲ್ಲ, ಬೇರೆ ಆರ್ಗನ್ಸ್ ಏನೋ ಫೇಲ್ ಆಗಿರುತ್ತೆ ಅಂತ ಅವ್ರಿಗೆ ಯೂಸ್ ಆಗುತ್ತೆ. ನಮ್ಮ ಕಣ್ಣು ಏನಕ್ಕೆ ನಾವು ಬೆಂಕಿಗೆ ಕೊಡಬೇಕು ಹೇಳಿ, ಎಲ್ಲ ಡೊನೇಟ್ ಮಾಡೋಣ ಅಲ್ವಾ. ಇದೆಲ್ಲ ನನ್ನ ಕನಸುಗಳು. ನಾನು ಹೋದ್ಮೇಲೆ ಇದೆಲ್ಲ ನನ್ನ ಕನಸುಗಳು ನೆರವೇರಿಸ್ಬೇಕಂತ ನಮ್ಮ ಮನೆಯವ್ರಿಗೂ, ಮಕ್ಳಿಗೂ, ಎಲ್ಲರಿಗೂ ಹೇಳಿದ್ದೀನಿ. ನಮ್ಮ ನೆಂಟರಲ್ಲೂ ಸುಮಾರು ಜನಕ್ಕೂ ಗೊತ್ತು, ನಾನು ಹೇಳ್ತಾನೆ ಇರ್ತೀನಿ, ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಇದೆಲ್ಲ ಹೇಳಬೇಕು ಅಂದರೆ, ಯಾಕಂದರೆ ಇವಾಗ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಬಂದು ಸುಮಾರು ಜನ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಜಿಮ್ಮಲ್ಲಿ ಪುನೀತ್ ರಾಜ್ಕುಮಾರ್ ಸಾರು ಇದ್ದಕ್ಕಿದ್ದಂತೆ ಹೋದರು. ರೀಸೆಂಟಾಗಿ ನಮ್ಮ ನೈಬರ್ಸ್ ಒಬ್ಬರು, ಆ್ಯಕ್ಚುಲಿ ಅವರು ಮನೆ ನೈಬರ್ಸ್ ಅಂದರೆ ಇಲ್ಲಿ ಒಂದು 5 years ಇದ್ದರು, ನಮ್ಮ ಮನೆ ಎದುರುಗಡೆನೇ ಇದ್ದರು. ಆಮೇಲೆ ಅವರು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋದರು. ಆ್ಯಕ್ಚುಲಿ ಆ ಲೇಡಿಗೆ ಕ್ಯಾನ್ಸರ್, ಪಾಪ 2nd stage ಕ್ಯಾನ್ಸರು. ಅವ್ರಿಗೆ ಏನೋ ಅನ್ನಕೋಶ ಹತ್ರ ಏನೋ ಗಡ್ಡೆ ಇದೆ ಅಂತ ಫಸ್ಟ್ ಆಪ್ರೇಷನ್ ಆಗಿದೆ, ಸಕ್ಸಸ್ ಆಗಿಲ್ಲ, ತಿರ್ಗಾ ಆಪ್ರೇಷನ್ ಮಾಡಬೇಕಂತ ಹೇಳಿದ್ದಾರೆ ಡಾಕ್ಟ್ರು. ಹಸ್ಬೆಂಡ್ ವೈಫ್ ಇಬ್ಬರೂ ಹೋಗಿದ್ದಾರೆ ಚೆಕಪ್ಗೆ. ಹೋಗಿ ಪಾಪ ಡಾಕ್ಟ್ರ್ ಹೇಳಿದ್ದಾರೆ, ನಾಳೆ ಇನ್ನೊಂದು ಆಪ್ರೇಷನ್ ಮಾಡಬೇಕಪ್ಪ, ಹೆದರ್ಕೋಬೇಡ, ತಿರ್ಗಾ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ದಾರೆ. ಪಾಪ ಆ ಅಂಕಲ್ಗೆ ಅಲ್ಲೇ ಟೆನ್ಷನ್ ಆಗೋಗಿದೆ. ಅಲ್ಲಿಂದ ಪಾಪ ಬನಶಂಕರಿ ಬಸ್ ಸ್ಟ್ಯಾಂಡ್ವರೆಗೂ ಬಂದಿದ್ದಾರೆ. ಕೂತ್ಕೊಮ್ಮ, ನಾನು ಬಾತ್ರೂಮ್ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಅಷ್ಟೇ, ಬಾತ್ರೂಮಲ್ಲಿನೇ ಅವ್ರಿಗೆ ಹಾರ್ಟ್ ಅಟ್ಯಾಕ್, ಬಾತ್ರೂಮಲ್ಲಿನೇ ಸತ್ತೋದ್ರು ಸಡನ್ನಾಗಿ. ಪಾಪ ಆಯಮ್ಮ ಪೇಷಂಟು, ಆಯಮ್ಮ ಆಂಬುಲೆನ್ಸ್ ಕರೆಸಿ ಆಯಪ್ಪನ ಎತ್ಕೊಂಡು ಮನೆಗೆ ಹೋಗಿದ್ದಾರೆ. ಈ ಥರ ಸಾವು ಯಾವ ಕ್ಷಣದಲ್ಲಿ ಹೆಂಗೆ ಬರುತ್ತೋ ಗೊತ್ತಿಲ್ಲ.
ಹಾಗಾಗಿ ನನ್ನ ವೀಡಿಯೋ ನಾನು ಮಾಡ್ತಾ ಇದ್ದೀನಿ. ಸಡನ್ನಾಗಿ ನನಗೇನಾದರೂ ಆದರೆ ನನಗೆ ಹೆಂಗೆ ಇರಬೇಕು, ನನ್ನ ಬಾಡಿನ ಕ್ರಿಮೇಷನ್ ಮಾಡಬಾರ್ದು, ಮೆಡಿಕಲ್ ಕಾಲೇಜ್ಗೆ ಕೊಡಬೇಕು. ಅವ್ರಿಗೆ ಕಣ್ಣು ಬೇಕಾ, ಕಿಡ್ನಿ ಬೇಕಾ, ಏನೇನು ಪಾರ್ಟ್ಸ್ ಬೇಕೋ ಅದು ತೊಗೊಳ್ಳಿ. ಬಟ್ ಇನ್ನೊಂದು ಹೇಳಿದ್ದೀನಿ ನಾನು, ಫಸ್ಟ್ ಡಾಕ್ಟ್ರ್ ಬಂದು ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ, ಒಪ್ಪಬೇಡಿ. ಇಬ್ಬರು ಡಾಕ್ಟ್ರಿಗೆ ತೋರಿಸಿ. ಯಾಕಂದರೆ ಅವರು ಅಲ್ಲಿ ಆಪ್ರೇಷನ್ ಮಾಡಿ ಕಿಡ್ನಿ ತಗೊಳ್ಳೋವಾಗ ಆವಾಗ ಎಲ್ಲ ಉಸಿರಿದೆ ಅಪ್ಪ ಅಂದರೆ ನಾನೇನು ಮಾಡಲಿ ಆಮೇಲೆ, ಅದು ಬೇರೆ ಭಯ ಇದೆ. ಅದಕ್ಕೆ ಇಬ್ಬರು ಡಾಕ್ಟರ್ಸ್ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟ್. ಕಂಪ್ಲೀಟ್ ಹೋಗಿದ್ದಾಳಪ್ಪ ಇವಳು ಇಲ್ಲ ಅಂತ, ಆವಾಗ ಎತ್ಕೊಂಡೋಗಿ ಮೆಡಿಕಲ್ ಕಾಲೇಜ್ಗೆ ಕೊಟ್ಬಿಡಿ ಅಂತ ಹೇಳಿದ್ದೀನಿ. ಇದೆಲ್ಲ ನನ್ನ ಕನಸುಗಳು ಅಷ್ಟೇ. ಇದೆಲ್ಲ ನನ್ನ ಫ್ರೆಂಡ್ಸು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಟ್ಟೆ. ನಾನು ಇವಾಗ ಹೇಳ್ತಾ ಇದ್ದೀನಿ ನನ್ನ ಕನಸುಗಳು. ನಾನು ಬದುಕಿದ್ದಾಗ ಹೆಂಗಿರಬೇಕಿತ್ತು, ನನ್ನ ಕನಸುಗಳು ನಾನು ಸತ್ತ ಮೇಲೆ ಹೆಂಗಿರಬೇಕಿತ್ತು ಅಂತ. ಬದುಕಿದ್ದಾಗ ಎಲ್ಲ ಕನಸುಗಳು ನನಸಾಗಿದೆ, ಎಲ್ಲ ಹ್ಯಾಪಿ ಇದ್ದೇನೆ. ನಾನು ಸತ್ತ ಮೇಲೇನೂ ಹಂಗೆ ನನ್ನ ಕನಸುಗಳನ್ನೆಲ್ಲ ಈಡೇರಿಸ್ಬೇಕು ಅಂತ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾನು ಹೇಳಿದ್ದೀನಿ. ನಾನು ವಿಡಿಯೋ ಮೂಲಕ ಎಲ್ಲರಿಗೂ ಇದು ತಿಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.